ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ಕೈಮಾ ಉಂಡೆ. ನೋಡಿ ಕೈಮಾ ಉಂಡೆ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಿರ್ಬೋದು ಎಲ್ರಿಗೂ. ಈ ಥರ ಪ್ರೊಸೀಜರಲ್ಲಿ ಮಾಡಿದ್ರೆ ತುಂಬ ಈಸಿಯಾಗಿ ಮಾಡ್ಬೋದು. ಎಲ್ಲರೂ ಕೈಮಾ ಉಂಡೆ ಮಾಡೋದು ತುಂಬ ಕಷ್ಟ ಅಂದ್ಕೊಂಡಿರ್ತಾರೆ, ಬಟ್ ತುಂಬ ಈಸಿಯಾಗಿ ಮಾಡ್ಬೋದು. ನೋಡಿ ಒಂದೇ ಒಂದು ಕೈಮಾ ಉಂಡೆ ಸಮೇತ ಒಡೆದೋಗಿಲ್ಲ. ಈ ಥರ ಪ್ರೊಸೀಜರಲ್ಲಿ ಮಾಡಿ ಒಂದ್ಸಲ ನೋಡಿ, ಟೇಸ್ಟ್ ಮಾಡಿ ನೋಡಿ. ನಾವು ಚಿಕನ್ ಅರ್ಧ ಕೆ ಜಿ ತೊಗೊಂಡಿದ್ದೀನಿ. ಅದರಲ್ಲಿ ನೋಡಿ ಕೈಮಾನ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಕೈಮಕ್ಕೆ ಕೆಲವರು ಅಂಗಡಿಯಿಂದನೇ ಕಟ್ ಮಾಡಿಸ್ಕೊತಾರೆ, ಬಟ್ ನನಗೆ ಅದು ಇಷ್ಟ ಆಗಲ್ಲ. ಅವರು ಉಡನ್ ಮೇಲೆ ಕಟ್ ಮಾಡೋದ್ರಿಂದ ಉಡನ್ ಪೀಸೆಲ್ಲ ಅದಕ್ಕೆ ಅಂಟ್ಕೊಂಡಿರ್ತಾರೆ, ಅಂಟ್ಕೊಂಡ್ಬಿಡುತ್ತೆ ಅಂತೇಳಿ ನಾನು ಮನೆಗೆ ತಂದು ಕಟ್ ಮಾಡ್ಕೊತೀನಿ. ನೋಡಿ ನಂದು ಚಾಪರ್ ಇದೆ, ಚಾಪರಲ್ಲಿ ಅಗರ ಅವ್ರ ಚಾಪರ್ ಇದೆ ನೋಡಿ, ಅದರಲ್ಲೇ ಹಾಕ್ಕೊಂಡು ಕಟ್ ಮಾಡ್ಕೊತೀನಿ. ಒಂಥರ ಚಾಪರು ಮಲ್ಟಿಪರ್ಪಸ್ ಇದ್ದಂಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ, ಬೇಗ ನಮಗೆ ಕೆಲಸ ಮುಗಿಸ್ಕೊಡುತ್ತೆ. ಅದಕ್ಕೆ ಬೇಕಾಗಿರೋ ಐಟಮ್ಸು ಮರಾಠ ಮೊಗ್ಗು, ಚಕ್ಕೆ, ಲವಂಗ, ಏಲಕ್ಕಿ, ಜಾಕಾಯಿ ಒಂಚೂರು ಹಾಕ್ಕೊಳ್ಳಿ ಜಾಕಾಯಿನ, ಮತ್ತು ಸೋಂಪು, ಆಮೇಲೆ ಸ್ವಲ್ಪ ಪುದೀನ ಸ್ವಲ್ಪ ಇತ್ತು ಅಂತೇಳಿ ಪುದೀನ ಸ್ವಲ್ಪ, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಆಮೇಲೆ ಸಾಂಬಾರು ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ರುಬ್ಕೋಬೇಕು. ನೋಡಿ ಫಸ್ಟು ಮತ್ತೆ ಯಾವಾಗಲೂ ಕೆಳಗಡೆ ಚಕ್ಕೆ ಹಾಕ್ತಾರೆ, ಚಕ್ಕೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಸಾಂಬಾರು ಸೊಪ್ಪು. ಇವರು ನಾನ್ ವೆಜ್ಜಿಗಂತೂ ಸಾಂಬಾರು ಸೊಪ್ಪು ಜಾಸ್ತಿ ಉಪಯೋಗಿಸ್ತಾರೆ. ಸಾಂಬಾರು ಸೊಪ್ಪು ಮತ್ತು ಒಂದು ಸ್ವಲ್ಪ ಅರಶಿನ ಇಷ್ಟನ್ನು ಹಾಕ್ಕೊಂಡು ರುಬ್ಕೋಬೇಕು. ನೀರು ಹಾಕ್ಕೊಳ್ಳಿ ಸ್ವಲ್ಪ, ಅಂದರೆ ತೀರ ಗಟ್ಟಿನೂ ಬೇಡ, ತೀರ ತೆಳುವೂ ಬೇಡ, ಮೀಡಿಯಮಲ್ಲಿ ರುಬ್ಕೊಂಡ್ರೆ ಸಾಕು. ನೋಡಿ ಫುಲ್ಲು ನೈಸಾಗಿ ರುಬ್ಕೋಬೇಕು. ಅದರಲ್ಲಿ ಒಂದೆರಡು ಸ್ಪೂನಷ್ಟು ಸಪ್ರೇಟ್ ತೆಗೆದಿಟ್ಕೊಳ್ಳಿ ಮಿಕ್ಸಿ ಜಾರಲ್ಲಿ. ಇನ್ನೊಂದು ಬೌಲಿಗೆ ಹಾಕ್ಕೊಳ್ಳಿ, ಇನ್ನೊಂದು ಸ್ವಲ್ಪನ ಬೌಲಿಗೆ ಹಾಕ್ಕೊಂಡು ನೆಕ್ಸ್ಟ್ ಅದೇ ಜಾರಿಗೆ ಖಾರದ ಪುಡಿ. ನಾನು ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡೋಗಿರೋದ್ರಿಂದ 1.5 ಸ್ಪೂನಷ್ಟು ಖಾರದ ಪುಡಿ, ಮತ್ತು ಒಂದು 3-4 ಸ್ಪೂನಷ್ಟು, 3-4 ಸ್ಪೂನು ಧನಿಯಾ ಪೌಡರು. ಅದರೊಳಗೆ ತೆಂಗಿನಕಾಯಿ ಒಂದು ಅರ್ಧ ಹೋಳಗಿಂತ ಸ್ವಲ್ಪ ಕಮ್ಮಿನೇ ತೆಂಗಿನಕಾಯಿ ತೊಗೊಂಡು, ಅದಕ್ಕೆ ಸ್ವಲ್ಪ ಕಡಲೆ, ರುಬ್ಬೋದಕ್ಕೆ ಕಡಲೆ, ನೀರು ಹಾಕ್ಕೊಂಡು ನೀಟಾಗಿ ನುಣ್ಣಗೆ ರುಬ್ಕೋಬೇಕು. ನೋಡಿ ನೀಟಾಗಿ ನುಣ್ಣಗೆ ರುಬ್ಕೊಂಬಿಟ್ಟು ಅದರಲ್ಲೂ ಒಂದು 2 ಸ್ಪೂನಷ್ಟು ಸಪ್ರೇಟ್ ತೆಗೆದಿಟ್ಕೊಳ್ಳಿ. ಇದನ್ನು ಚಿಕನ್ಗೆ ಹಾಕ್ಲಿಕ್ಕೆ, ಅಂದರೆ ಕೈಮಾ ಉಂಡೆಗೆ ಹಾಕ್ಲಿಕ್ಕೆ ನೋಡಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಕೈಮಾ ಉಂಡೆ ರೆಡಿ ಮಾಡ್ಕೊಂಬಿಡೋಣ. ತೆಗೆದಿಟ್ಕೊಂಡಿರೋ ಮಸಾಲಾನ ಅದಕ್ಕೆ ಹಾಕ್ಬಿಟ್ಟು, ಮತ್ತು ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಕಲಿಸ್ಕೋಬೇಕು. ಫುಲ್ಲು ಹೆಂಗೆ ಅಂದರೆ ಮಸಾಲ ಮತ್ತು ಚಿಕನ್ನು ಎರಡೂ ಮಿಕ್ಸ್ ಆಗಬೇಕು. ನೀಟಾಗಿ ಕೈಯಲ್ಲೇ ಕಲಿಸ್ಕೊಳ್ಳಿ. ಕೈಯಲ್ಲಿ ಕಲಿಸ್ಕೊಂಡಷ್ಟು ಹದ ಜಾಸ್ತಿ ಸಿಗುತ್ತೆ. ನೋಡಿ ಅದಕ್ಕೆ ಸ್ವಲ್ಪ ಮೊಸರು ಹಾಕ್ತಿದ್ದಾರೆ, ಅಂದರೆ 1.5 ಸ್ಪೂನಷ್ಟು ಮೊಸರು ಸಾಕು. ಹಾಕ್ಕೊಂಡು ನೀಟಾಗಿ ಕೈಯಲ್ಲಿ ಕಲಿಸ್ಕೊಳ್ಳಿ. ಇಲ್ಲ ಮಿಕ್ಸಿಗೆ ಹಾಕ್ಕೊಂಡು ಹಾಕೋಬೋದು, ಬಟ್ ಮಿಕ್ಸಿಗೆ ಹಾಕಿದ್ರೆ ತುಂಬ ನುಣ್ಣಗಾಗುತ್ತೆ ಅಂತೇಳಿ ನೋಡಿ ಈ ಹದದಲ್ಲಿ ಕಲಿಸ್ಕೊಟ್ರೆ ಸಾಕು. ಆಮೇಲೆ ಸ್ವಲ್ಪ ಕಡಲೆ ಪುಡಿ ಮಾಡಿ ಇಟ್ಕೊಂಡಿರಿ. ಆ ಕಡಲೆ ಪುಡಿ, ಕೈಮಾಗೆ ಕಡಲೆ ಪುಡಿ ಹಾಕಿದ್ರೆ ಒಡೆದೋಗಲ್ಲ ಅಂತ ಹೇಳ್ಬಿಟ್ಟು ಕಡಲೆ ಪುಡಿ ಹಾಕೋದು. ನೋಡಿ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಈ ಥರ ಕೈಯಲ್ಲಿ ಕಲಿಸ್ಕೊಂಡಷ್ಟು ಹದ ಚೆನ್ನಾಗಿರುತ್ತೆ ಅಂತ ಕೈಯಲ್ಲೇ ಕಲಿಸ್ಕೊಳ್ಳೋದು. ಖಾರ ಬೇಕು ಅಂದರೆ ನೋಡಿಬಿಟ್ಟು ನೀವು ಸ್ವಲ್ಪ ಖಾರ ಹಾಕ್ಕೊಳ್ಳಿ. ಬೇಕು ಅಂದರೆ ನನಗೆ ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು, ಅದಕ್ಕೆ ಮತ್ತೆ ನಾನು ಹಾಕಿಸ್ದೆ ಖಾರನ. ನೋಡಿ ಈ ಥರ ಕಾಣಿಸುತ್ತೆ, ಇಷ್ಟು ಹದದಲ್ಲಿ ಉಂಡೆ ಬರಬೇಕು. ತುಂಬ ತೆಳು ಮಾಡ್ಕೊಂಡ್ರೆ ಆಗಲ್ಲ, ತುಂಬ ತೆಳು ಮಾಡ್ಕೊಬೇಡಿ. ಮಸಾಲನ ನೀಟಾಗಿ ರುಬ್ಕೊಳ್ಳಿ. ಅದರಲ್ಲೇ ಮೂಳೆ ಪೀಸೆಲ್ಲ ತೆಗೆದಿಟ್ಟಿದ್ನಲ್ಲ ಅದನ್ನು ನೋಡಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಅದರೊಳಗಡೆ ಸ್ವಲ್ಪ ಒಗ್ಗರಣೆಗೆ ಅಂತ ಈರುಳ್ಳಿ, ಒಂದು ಅರ್ಧ ಅಷ್ಟು ಈರುಳ್ಳಿ, ಸ್ವಲ್ಪನೇ ಮಾಡ್ತಿರೋದು, ಒಂಚೂರು ಕಲ್ಲುಪ್ಪು ಹಾಕಿ ಒಂಚೂರು ಬಾಡಿಸ್ಕೋಬೇಕು. ನೋಡಿ ಅದೇ ಮೂಳೆ ಎಲ್ಲ ಇತ್ತಲ್ಲ ಆ ಪೀಸ್ನೇ ಹಾಕಿದ್ದೀನಿ. ಆ ಪೀಸ್ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ರುಬ್ಬಿರೋ ಮಸಾಲೆಗಳು, ಸಾಂಬಾರು ಸೊಪ್ಪು, ಚಕ್ಕೆ, ಲವಂಗ ಎಲ್ಲ ರುಬ್ಬಿಟ್ಟಿದ್ವಲ್ಲ ಅಷ್ಟು ಮಸಾಲಾನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಈ ಥರ ಕಾಣಿಸ್ತಿದೆ ನೋಡಿ. ಆಮೇಲೆ ಮಿಕ್ಸಿಲಿ ತೆಂಗಿನಕಾಯಿ ಮತ್ತು ಇದು ರುಬ್ಕೊಂಡಿದ್ವಲ್ಲ ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕಬೇಡಿ, ಒಂದು 5 ಮಿನಿಟ್ಸು ಹಂಗೇ ಹಸಿ ವಾಸನೆ ಹೋಗೋವರೆಗೂ ಕೈ ಆಡಿಸ್ತಾ ಇರಿ. ಆಮೇಲೆ ಸ್ವಲ್ಪ ಮೊಸರು ಅಂತೂ ನಮ್ಮ ಅತ್ತೆ ನಾನ್ ವೆಜ್ಜಿಗೆ ಎಲ್ಲದಕ್ಕೂ ಉಪಯೋಗಿಸ್ತಾರೆ. ನೋಡಿ ಮೊಸರು ಹಾಕ್ಕೊಳ್ಳಿ ಈ ಥರ. ಆಮೇಲೆ ಒಂದು ಸ್ವಲ್ಪ ಹುಣಸೆ ರಸ, ಇವ್ರದ್ದು ಒಂಥರ ಸ್ಪೆಷಲ್ ರೆಸಿಪಿ, ನಾನ್ ವೆಜ್ಜಿಗೆ ಹುಣಸೆ ರಸ ಬಿಡೋದು. ಆಮೇಲೆ ಸ್ವಲ್ಪ ಒಂದು ಕಡೆ ಬಿಸಿನೀರು ಇಟ್ಕೊಂಡಿದ್ದೆ, ಬಿಸಿನೀರು. ಆಮೇಲೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನೇ ಹಾಕ್ತಿರೋದು. ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ, ಕೈಮಾ ಉಂಡೆಗೂ ಉಪ್ಪು ಹಾಕಿರ್ತೀವಿ, ಹಂಗಾಗಿ ಸ್ವಲ್ಪ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ. ನೋಡಿ ಈಗ ಉಂಡೆ ಮಾಡ್ಕೋತಾ ಇದ್ದೀವಿ. ಉಂಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಮಗೆ ಒಂದು 23-24 ಅಷ್ಟು ಉಂಡೆ ಆಗಿತ್ತು. ತುಂಬ ಸಣ್ಣ ಮಾಡಬೇಡಿ, ಅಷ್ಟೊಂದು ಬಾಯಿಗೆ ಸಿಗಲ್ಲ, ಟೇಸ್ಟ್ ಚೆನ್ನಾಗಿರಲ್ಲ. ಒಂದು ಮೀಡಿಯಮ್ ಸೈಜ್ ಮಾಡಿಕೊಂಡು ನೋಡಿ ಸಾಂಬಾರು ಕುದೀತಾ ಇದೆ, ಅದರೊಳಗಡೆ ಹಾಕ್ಬಿಡಿ. ಈಗ ಹಾಕ್ತಾಯಿದ್ದಾರೆ ನೋಡಿ ಒಂದೊಂದೇ.
ಹಾಕ್ಬಿಟ್ಟು ನೀಟಾಗಿ ಕುದಿಸ್ಬೇಕು ಚೆನ್ನಾಗೆ. ಕುದ್ಬಿಟ್ಟು ಅದು ಮೇಲೆ ಬರೋವರೆಗೂ ವೆಯ್ಟ್ ಮಾಡಬೇಕು. ಕೈ ಆಡಿಸ್ಬಾರ್ದು ಸಡನ್ನಾಗೆ. ಅದೇನು ತಳ ಹತ್ತಲ್ಲ, ಕೈ ಆಡಿಸ್ದೇ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಕೈ ಆಡಿಸಿದ್ರೆ ಒಡೆದೋಗೋ ಚಾನ್ಸಸ್ ಇರುತ್ತೆ. 5 ನಿಮಿಷ ಅದನ್ನೆಲ್ಲ ಎಲ್ಲನೂ ಹಾಕಿಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಸಣ್ಣ ಉರಿಲಿ ಬೇಯೋಕ್ಕಿಡಿ. ನೋಡಿ ಬೇಯೋಕ್ಕಿಟ್ಬಿಟ್ಟು, ಬಟ್ ಯಾವ್ದು ಮರೆದ್ರೂ ಚಾಕುದು ಹದ್ದದ್ದು ಮಾತ್ರ ನಮ್ಮ ಮನೇಲಿ ನಾನ್ ವೆಜ್ಜಿಗೆ ಮರೆಯಲ್ಲ. ಅದು ನೋಡಿ ಈ ಥರ ಮೇಲ್ಗಡೆ ಬಂದಿರುತ್ತೆ, ಈ ಥರ ಬಂದಿದೆ ನೋಡಿ, ಎಲ್ಲ ತೇಲ್ತಾ ಇದೆ. ಇಷ್ಟು ಬೆಂದಿದ್ರೆ ಸಾಕು. ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ದಯವಿಟ್ಟು ಈ ರೆಸಿಪಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಮ್ಮಂಥವ್ರನ್ನ ಸಪೋರ್ಟ್ ಮಾಡಿ. ನೋಡಿ ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನನ್ನ ಮಗಳೂ ಅಷ್ಟೇ ತುಂಬ ಖುಷಿಯಾಗಿ ತಿಂದಳು. ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತಿನ ಬ್ಲಾಗ್ ಇಷ್ಟೇ. ಬಾಯ್.